ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವತ್ತು ನಾವು ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಡೀಟೇಲ್ ಆಗಿ ಕಲಿತೀವಿ. ನಾನು ಇಷ್ಟು ದಿವಸ ನಿಮಗೆ ರೀಲ್ಸ್ನಲ್ಲಿ ಶಾರ್ಟ್ಸ್ನಲ್ಲಿ ನಾನು ನಿಮಗೆ ಕಾಂಟೆಂಟ್ನ ಪ್ರೊವೈಡ್ ಮಾಡ್ತಿದ್ದೆ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವೇರ್ ಆಸ್ಕಿಂಗ್ ಮನೋಜ್ ನನಗೆ ಲಾಂಗ್ ವೀಡಿಯೋಸ್ ಬೇಕು ಬಿಕಾಸ್ ನಾಲೆಜ್ ಏನಿದೆಯಲ್ಲ 1 ನಿಮಿಷದಲ್ಲಿ ಸಫಿಷಿಯೆಂಟ್ ಆಗಿ ನಮಗೆ ಸಿಗಲ್ಲ, ವಿ ನೀಡ್ ಲಾಂಗ್ ವೀಡಿಯೋಸ್ ಅಂತ. ಸೊ ಅದಕ್ಕೆ ನಾನು ಇವತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕಲಿಸೋಣ ಅಂತ ನಾನು ಇಲ್ಲೊಂದು ವೀಡಿಯೋ ಲಾಂಗ್ ಫಾರ್ಮೆಟ್ ವೀಡಿಯೋ ಕಲಿಸಿದ್ದೀನಿ. ಸೊ ಈ ಫುಲ್ ವೀಡಿಯೋದಲ್ಲಿ ನಾನು ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ, ಕರೆಕ್ಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಹೆಂಗೆ ಮಾಡೋದು, ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ ಥರ ಇರುತ್ತೆ, ಮತ್ತು ಲಾಸ್ಟಲ್ಲಿ ನಿಮಗೊಂದು ಬೋನಸ್ ಟಿಪ್ ಕೂಡ ಕೊಡ್ತೀನಿ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಲಾಟ್ ಇನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಆ್ಯಂಡ್ ನಾನಿಲ್ಲಿ ನಿಮ್ಗೆ ಯಾವುದೇ ಥರ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಶೇರ್ ಮಾಡಿ ಅಂತ ನಾನು ನಿಮ್ಗೆ ಹೇಳಲ್ಲ. ಆಲ್ ಐ ರಿಕ್ವೆಸ್ಟ್ ಯು ಟು ಡೂ ಇಸ್ ರೈಟ್ ಸಮ್ ನೋಟ್ಸ್. ನಾನು ಏನೇನು ವೀಡಿಯೋದಲ್ಲಿ ಹೇಳ್ತೀನೋ ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗೋಗುತ್ತೆ. ಒಂದು ಕಾರ್ನರಲ್ಲಿ ಕೂತ್ಕೊಳ್ಳಿ, ಹೆಡ್ಫೋನ್ಸ್ ಹಾಕ್ಕೊಳ್ಳಿ ಮತ್ತು ಡೀಟೇಲಾಗಿ ನೋಡಿಕೊಂಡು ನೋಟ್ಸ್ ಬರ್ಕೊಳ್ಳಿ ಆ್ಯಂಡ್ ಟ್ರೈ ಟು ಇಂಪ್ಲಿಮೆಂಟ್ ಇಟ್ ಇನ್ ದ ಪೇಪರ್ ಟ್ರೇಡಿಂಗ್ ಫಸ್ಟ್ ಆ್ಯಂಡ್ ದೆನ್ ನಿಮಗೆ ಇಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಯು ಕ್ಯಾನ್ ಡೂ ಇಟ್ ಇನ್ ಯೋರ್ ರಿಯಲ್ ಟ್ರೇಡಿಂಗ್. ಓಕೆ, ಬಟ್ ಫಸ್ಟ್ ಗ್ಯಾದರ್ ಆಲ್ ದ ನಾಲೆಡ್ಜ್. ಜಸ್ಟ್ ಈ ವಿಡಿಯೋದಲ್ಲ, ನಿಮಗೆ ಎಷ್ಟೊಂದು ವೀಡಿಯೋ ನೋಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ, ಬಟ್ ಎಸ್ ಇನ್ ದಿಸ್ ವಿಡಿಯೋ ಐ ಟ್ರೈ ಮೈ ಬೆಸ್ಟ್ ಟು ಟೀಚ್ ಯು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಕ್ಲೈಮರ್ ಕೊಡ್ತೀನಿ. ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್, ಓಕೆನಾ, ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಕೈಂಡ್ಲಿ ಕನ್ಸಲ್ಟ್ ಅ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್, ರಿಸರ್ಚ್ ಅನಲಿಸ್ಟ್ ಆರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಿಫೋರ್ ಇನ್ವೆಸ್ಟಿಂಗ್. ಓಕೆನಾ, ಸೊ ನಿಮಗೆ ಫೈನಾನ್ಷಿಯಲ್ ಎಲ್ಲನ ಇನ್ವೆಸ್ಟ್ ಮಾಡಬೇಕಂದ್ರೆ ಸೆಬಿ ರಿಜಿಸ್ಟರ್ಡ್ ಆಗಿರುವಂಥ ಫೈನಾನ್ಷಿಯಲ್ ಅಡ್ವೈಸರ್, ರಿಸರ್ಚ್ ಅನಲಿಸ್ಟ್ ಆರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಅಪ್ರೋಚ್ ಮಾಡಿ ಬಿಫೋರ್ ಇನ್ವೆಸ್ಟಿಂಗ್. ಓಕೆ, ಸೊ ನಾವಿಲ್ಲಿ ಫಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ, ವಾಟ್ ಇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ನಾನು ನಿಮಗೆ ಯಾವುದೇ ಥರ ಬುಕಿಶ್ ಆನ್ಸರ್ನ ಕೊಡಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೆಂಗೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಕಲ್ತಿದ್ದೀನಿ ಅದೇ ಥರ ನಿಮಗೆ ಹೇಳ್ಕೊಡ್ತೀನಿ. ಐ ಹೋಪ್ ಯು ವಿಲ್ ರಿಯಲಿ ಅಂಡರ್ಸ್ಟ್ಯಾಂಡ್. ಸೊ ಗಾಯ್ಸ್, ಇಲ್ಲಿ ಒಂದು ನಾವು ಎಕ್ಸಾಂಪಲ್ನ ತೊಗೊಳೋಣ. ಲೆಟ್ಸ್ ಟೇಕ್ ದಿಸ್ ಇಸ್ ಅ ಮಿಲ್ಕ್ ಪ್ಯಾಕೆಟ್. ಡ್ರಾಯಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಐ ಕ್ಯಾನಾಟ್ ಡ್ರಾ ಎಕ್ಸಾಕ್ಟ್ ಮಿಲ್ಕ್ ಪ್ಯಾಕೆಟ್ನ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮಿಲ್ಕ್ ಪ್ಯಾಕೆಟ್ ಅನ್ಕೊಳ್ಳೋಣ. ಸೊ ಇದರೊಳಗಡೆ ಫುಲ್ಲು ಮಿಲ್ಕ್ ಇದೆ, ಓಕೆನಾ. ಇದು ಡ್ರಾಯಿಂಗ್ ಅರ್ಥ ಮಾಡ್ಕೊಳ್ಳಿ, ಡೋಂಟ್ ಗೋ ಬೈ ಡ್ರಾಯಿಂಗ್. ಓಕೆ, ಇದು ಒಳಗಡೆ ಫುಲ್ಲು ಮಿಲ್ಕ್ ಇದೆ ಅನ್ಕೊಳ್ಳೋಣ, ಓಕೆನಾ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಈ ಅಪ್ಪರ್ ಪಾರ್ಟ್ ಏನಿರುತ್ತೆ ದಿಸ್ ಇಸ್ ದ ರೆಸಿಸ್ಟೆನ್ಸ್, ಓಕೆ, ಆ್ಯಂಡ್ ಇದು ಲೋವರ್ ಪಾರ್ಟ್ ಏನಿರುತ್ತೆ ದಿಸ್ ಇಸ್ ದ ಸಪೋರ್ಟ್. ನಾವು ಈ ಮಿಲ್ಕ್ ಪ್ಯಾಕೆಟ್ ಏನಿದೆಯಲ್ಲ ಇದು ಟೈಟಾಗಿ ಸೀಲ್ ಆಗಿ ಲಾಕ್ ಆಗಿರುತ್ತೆ, ಓಕೆನಾ. ಇಲ್ಲಿ ನೀವು ಯಾವುದೇ ಥರ ಮಿಲ್ಕ್ ಲೀಕೇಜ್ ಇಲ್ಲ, ಓಕೆನಾ. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇಲ್ಲಿ ಒಂದು ನಾವು ಪ್ಯಾಕೆಟ್ ಮೇಲೆ ಇಲ್ಲೊಂದು ಹೋಲ್ ಬಿದ್ದುಬಿಡುತ್ತೆ ಅನ್ಕೊಳ್ಳೋಣ, ಯಾವುದರಿಂದ ಚುಚ್ಕೊಂಡು ಏನೋ ಒಂದು ಹೋಲ್ ಬಿದ್ದಿದೆ ಅನ್ಕೊಳ್ಳೋಣ. ಸೊ ಡ್ಯೂ ಟೆಲ್ ಮೀ, ಹಾಲು ಎಲ್ಲಿಂದ ಈಚೆ ಬರುತ್ತೆ? ಹಾಲು ಆಬ್ವಿಯಸ್ಲಿ ಮೇಲ್ಗಡೆಯಿಂದ ಈಚೆ ಬರುತ್ತೆ ಬಿಕಾಸ್ ಇಲ್ಲಿಂದ ಹೋಲ್ ಇದೆ. ಆ್ಯಂಡ್ ಇದೇ ಥಿಯರಿ ನಮ್ಮದು ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲೂ ಆಗುತ್ತೆ, ಓಕೆನಾ. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈ ಮಿಲ್ಕ್ ಏನಿದೆಯಲ್ಲ ದಿಸ್ ಇಸ್ ಅ ಪ್ರೈಸ್, ಓಕೆನಾ. ಇದು ಮಿಲ್ಕ್ ಏನಿದೆ ಇದರೊಳಗಡೆ ಪ್ರೈಸ್ ಇದೆ ಆ್ಯಂಡ್ ಮೇಲ್ಗಡೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ ಪ್ರೈಸ್ ಇದರೊಳಗಡೆನೇ ತಿರುಗಾಡ್ತಿದೆ. ಬಟ್ ಯಾವ್ದಾನ ಒಂದು ಕಡೆ ಬ್ರೇಕ್ಔಟ್ ಆದಾಗ ಏನಾಗುತ್ತೆ, ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಇಫ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಪ್ರೈಸ್ ಮೇಲೆ ಹೋಗುತ್ತೆ ಆ್ಯಂಡ್ ಇಫ್ ಸಪೋರ್ಟ್ ಬ್ರೇಕ್ ಆದರೆ ಪ್ರೈಸ್ ಕೆಳಗಡೆ ಹೋಗುತ್ತೆ. ಆಲ್ ರೈಟ್, ಬಟ್ ಮನೋಜ್ ಎರಡು ಕಡೆಯೂ ಸ್ಟ್ರಾಂಗ್ ಆಗಿ ಇಲ್ಲಿ ಸೀಲ್ ಆಗಿದೆ ಅನ್ಕೊಳ್ಳೋಣ. ಎರಡು ಕಡೆಯೂ ಇಲ್ಲಿ ಸ್ಟ್ರಾಂಗ್ ಆಗಿ ಸೀಲ್ ಆದರೆ ಯಾವ ಕಡೆ ಲೀಕೇಜ್ ಆಗುತ್ತೆ? ಎಲ್ಲೂ ಆಗಲ್ಲ. ಪ್ರೈಸ್ ಇಲ್ಲಿಂದ ಇಲ್ಲಿ ತನಕನೇ ತಿರುಗ್ತಾನೆ ಇರುತ್ತೆ. ಹಾಲು ಈ ಪ್ಯಾಕೆಟ್ ಒಳಗಡೆನೇ ಇರುತ್ತೆ, ಎಲ್ಲೂ ಹೋಗ್ದಿರಾ ಇದೊಳಗಡೆನೇ ಇರುತ್ತೆ. ಸೊ ಎಸ್, ಇಲ್ಲಿ ನಾವೊಂದು ರಿಯಲ್ ಪ್ರೈಸ್ ಎಕ್ಸಾಂಪಲ್ ತೊಗೊಳೋಣ. ಇಲ್ಲಿ ನಮ್ದು ಏನು ಕಾಣಿಸ್ತಿದೆ, ಇಲ್ಲಿ ನಮ್ಮದು ಕಾಣಿಸ್ತಿದೆ ಸಪೋರ್ಟ್, ಓಕೆ. ಕೆಳಗಡೆ ಇರೋದೆಲ್ಲ ಸಪೋರ್ಟ್ ಆಗಿರುತ್ತೆ, ಮೇಲ್ಗಡೆ ಇರೋದೆಲ್ಲ ನಮ್ಮದು ರೆಸಿಸ್ಟೆನ್ಸ್ ಆಗಿರುತ್ತೆ, ಓಕೆನಾ. ಇದೆಲ್ಲ ಬಗ್ಗೆ ನಾವು ಡೀಟೇಲಾಗಿ ಕಲಿತೀನಿ, ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಜಸ್ಟ್ ಇವಾಗ ಅರ್ಥ ಮಾಡ್ಕೊಳ್ಳಿ, ಮೇಲ್ಗಡೆ ರೆಸಿಸ್ಟೆನ್ಸ್, ಕೆಳಗಡೆ ಇರೋದು ಸಪೋರ್ಟ್, ಓಕೆ. ಪ್ರೈಸ್ ನೋಡ್ಬೋದು ನೀವು, ಇಲ್ಲಿಂದ ಬೌನ್ಸ್ ಆಗ್ತಾ ಇದೆ, ಮತ್ತೆ ಬೌನ್ಸ್ ಆಯಿತು, ಕೆಳಗಡೆ ಬಂತು, ಮತ್ತೆ ಮೇಲೋಯ್ತು, ಮತ್ತೆ ಕೆಳಗಡೆ ಹೋಯಿತು. ಆ್ಯಂಡ್ ಈ ರೀಜನ್ ಯಾವಾಗ ಇದು ನಮ್ಮದು ಬ್ರೇಕ್ಔಟ್ ಆಯಿತು, ಇಲ್ಲೇನಾಯಿತು, ಮಾರ್ಕೆಟ್ ಕೆಳಗಡೆ ಹೋಯಿತು, ಓಕೆನಾ. ಇಟ್ ಟ್ರೈ ಟು ಗೋ ಡೌನ್ ಫುಲ್ಲಿ, ಓಕೆ. ಈ ಥರನೇ ಆಗುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ನಲ್ಲಿ. ಸಪೋರ್ಟ್ ಇಲ್ಲ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಆ ಡಿರೆಕ್ಷನಲ್ಲಿ ನಮಗೆ ಟ್ರೇಡ್ ಕಾಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗಿಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂದ್ಕೊಂಡಾಗ ಪ್ರೈಸ್ ಏನಾಗೋದು ಮೇಲ್ಗಡೆ ಹೋಗೋದು. ಬಟ್ ಇಲ್ಲೇನಾಯಿತು, ಸಪೋರ್ಟ್ ಬ್ರೇಕ್ ಆಯಿತು, ಅದಕ್ಕೆ ನಮ್ಮದು ಪ್ರೈಸ್ ಏನಾಯಿತು ಇಲ್ಲಿ ಕೆಳಗಡೆ ತನಕ ಬಂದಿದೆ. ಆಲ್ ರೈಟ್, ಸೊ ಈ ಕೇಸಲ್ಲಿ ನಮಗೆ ಏನು ಅರ್ಥ ಆಗುತ್ತೆ, ನಮ್ಮದು ರೆಸಿಸ್ಟೆನ್ಸ್ ಏನಿತ್ತಲ್ಲ ಅದು ಭಾರಿ ಸ್ಟ್ರಾಂಗ್ ಆಗಿತ್ತು, ಓಕೆನಾ. ಭಾರಿ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮದು ರೆಸಿಸ್ಟೆನ್ಸ್ ಏನಾಯಿತು ಬ್ರೇಕ್ ಆಗಿಲ್ಲ. ಬಟ್ ಸಪೋರ್ಟ್ ಏನಾಯಿತು, ಎಲ್ಲೇ ಒಂದು ಕಡೆ ನಮ್ಮದು ಸ್ವಲ್ಪ ವೀಕ್ ಆಗಿದ್ದಾಗಿಂದ ಸಪೋರ್ಟ್ ಏನಾಗಿದೆ, ಸ್ವಲ್ಪ ನಮ್ಮದು ಸಪೋರ್ಟ್ ಬ್ರೇಕ್ ಆಗಿದೆ, ಓಕೆನಾ. ಸಪೋರ್ಟ್ ನಮ್ಮದು ವೀಕ್ ಕಾಣಿಸ್ತಿದೆ, ಸೊ ದ್ಯಾಟ್ಸ್ ವೈ ನಮ್ದು ಇಲ್ಲಿ ಸಪೋರ್ಟ್ ಬ್ರೇಕ್ ಆಗಿದೆ. ಬಟ್ ಮನೋಜ್, ಈ ಮೇಲ್ಗಡೆ ಇರೋದನ್ನ ಬಾರ್ನ ಏನಕ್ಕೆ ರೆಸಿಸ್ಟೆನ್ಸ್ ಅಂತಾರೆ ಮತ್ತು ಕೆಳಗಡೆ ಇರೋದನ್ನ ಯಾಕೆ ಸಪೋರ್ಟ್ ಅಂತಾರೆ? ಮತ್ತು ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಅಂದರೆ ಏನು ಮೀನಿಂಗ್, ಸಪೋರ್ಟ್ ವೀಕ್ ಅಂದರೆ ಏನು ಮೀನಿಂಗ್, ಸಪೋರ್ಟ್ ಸ್ಟ್ರಾಂಗ್ ಅಂದರೆ ಏನು ಮೀನಿಂಗ್? ಅಂದರೆ ಈ ಸಪೋರ್ಟ್ ರೆಸಿಸ್ಟೆನ್ಸಲ್ಲಿ ನಮಗೆ ಸೈಕಾಲಜಿ ಹೆಂಗೆ ಅರ್ಥ ಆಗುತ್ತೆ, ಬೈಯರ್ಸ್ ಸೆಲ್ಲರ್ಸ್ ಡಿಮಾಂಡ್ ಹೆಂಗೆ ಗೊತ್ತಾಗುತ್ತೆ, ಇದೆಲ್ಲದಕ್ಕೂ ಆನ್ಸರ್ ನಾನು ನಿಮಗೆ ಇವಾಗೆ ಕೊಡ್ತೀನಿ. ಲೆಟ್ಸ್ ಗೋ. ಸೊ ವಿಡಿಯೋದ ಸೆಕೆಂಡ್ ಸೆಗ್ಮೆಂಟ್ಗೆ ನಾವಿಲ್ಲಿ ಬಂದಿದ್ದೀವಿ. ಹೌ ಡಸ್ ಇಟ್ ವರ್ಕ್, ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಮೇಲ್ಗಡೆ ಇರೋದನ್ನ ನಾವೇನಂತೀವಿ, ರೆಸಿಸ್ಟೆನ್ಸ್ ಅಂತೀವಿ. ಕೆಳಗಡೆ ಇರೋದನ್ನ ನಾವೇನಂತೀವಿ, ಸಪೋರ್ಟ್ ಅಂತೀವಿ. ಆಲ್ ರೈಟ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಫಾರ್ಮುಲಾ ಹಿಯರ್.
ರೆಸಿಸ್ಟೆನ್ಸಲ್ಲಿ ಯಾವಾಗಲೂ ನಮ್ಮ ಹತ್ರ ಸೆಲ್ಲರ್ಸ್ ಇರ್ತಾರೆ. ಯಾರಿರ್ತಾರೆ? ಸೆಲ್ಲರ್ಸ್ ಇರ್ತಾರೆ. ಇಗ್ನೋರ್ ಮೈ ಹ್ಯಾಂಡ್ ರೈಟಿಂಗ್, ಓಕೆ. ಬಟ್ ಸಪೋರ್ಟ್ ಹತ್ರ ಯಾರಿರ್ತಾರೆ? ಸಪೋರ್ಟ್ ಹತ್ರ ಯಾವಾಗಲೂ ಬೈಯರ್ಸ್ ಇರ್ತಾರೆ. ಓಕೆ, ಒಂದು ರಿಯಲ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ಸಪೋರ್ಟ್ ಇಲ್ಲಿದೆ, ಇಲ್ಲಿಂದ ಏನಾಯಿತು, ಬೈಯಿಂಗ್ ಶುರು ಆಯಿತು, ಅದಕ್ಕೆ ಮಾರ್ಕೆಟ್ ಏನಾಯಿತು, ಮೇಲ್ಗಡೆ ಹೋಯಿತು. ಓಕೆನಾ, ಚೂರು ಕೆಳಗಡೆ ಬಂತು, ಇಗ್ನೋರ್ ದಟ್. ಅಗೇನ್ ಕೆಳಗಡೆ ಬಂದಾಗ ಏನಾಯಿತು, ಇಲ್ಲಿ ಸಪೋರ್ಟ್ ಹತ್ರ ಯಾರಿದ್ದಾರೆ? ಬೈಯರ್ಸ್ ಇದ್ದಾರೆ. ಸೊ ಮಾರ್ಕೆಟ್ ಏನಾಯ್ತು, ಅಗೇನ್ ಮೇಲ್ಗಡೆ ಪುಷ್ ಆಯಿತು. ಮತ್ತೆ ಚೂರು ಕೆಳಗೆ ಬರೋಕ್ಕೆ ಬಂತು, ಬಟ್ ಸಪೋರ್ಟ್ ಹತ್ರನೇ ಇರೋದ್ರಿಂದ ಏನಾಯಿತು, ಬೈಯರ್ಸ್ ಎಕ್ಸಿಸ್ಟೆನ್ಸ್ ಅಲ್ಲಿ ಕೂಡ ಆಯಿತು, ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಯಿತು. ಬಟ್ ಇಷ್ಟೊಂದು ಮೇಲ್ಗಡೆ ಹೋದ್ಮೇಲೆ ಕೂಡ ಪ್ರೈಸ್ ಯಾಕೆ ಕಂಪ್ಲೀಟಾಗಿ ಮೇಲೆ ಹೋಗಲಿಲ್ಲ? ಬಿಕಾಸ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಏನಾಯಿತು, ಸೆಲ್ಲರ್ಸ್ ಇದ್ದರು. ಸೊ ಸೆಲ್ಲರ್ಸ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ, ಬೇರಿಶ್ ಮೂವ್ಮೆಂಟ್ ಕೊಡುತ್ತೆ. ಸೊ ಮಾರ್ಕೆಟ್ ಏನಾಯಿತು, ಬೇರಿಶ್ ಮೂವ್ಮೆಂಟ್ ಕೊಡ್ತು. ಆಲ್ರೈಟ್, ನಾವು ಇಲ್ಲಿ ನಿಮ್ಗೊಂದು ಅಬ್ಸರ್ವೇಷನ್ ನಾನು ನಿಮ್ಗೆ ಹೇಳ್ತೀನಿ, ಏನು ಅಬ್ಸರ್ವೇಷನ್ ಇಲ್ಲಿದೆ ಅಂತ. ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್ ಒನ್ ಥಿಂಗ್. ಅಗೇನ್ ಇಲ್ಲಿ ಸಪೋರ್ಟ್ ಹತ್ರ ಬಂದಾಗ ಯಾರು ಇರ್ತಾರೆ? ಬೈಯರ್ಸ್ ಇರ್ತಾರೆ. ಬೈಯರ್ಸ್ ಏನು ಮಾಡೋದು, ಮತ್ತೆ ಮಾರ್ಕೆಟ್ನ ತೊಗೊಂಡೋಗಕ್ಕೆ ಟ್ರೈ ಮಾಡೋದು. ಚೂರು ಕೆಳಗಡೆ ಬಂತು, ಬಟ್ ಅಗೇನ್ ದೇ ಕೆಪ್ಟ್ ಇಟ್ ಅಪ್. ಸೊ ರೆಸಿಸ್ಟೆನ್ಸ್ ಹತ್ರ ಯಾರು ಇರ್ತಾರೆ? ಅಲ್ಲಿ ಸೆಲ್ಲರ್ಸ್ ಇರ್ತಾರೆ. ಮತ್ತು ಸಪೋರ್ಟ್ ಹತ್ರ ಯಾರು ಇರ್ತಾರೆ? ಅಲ್ಲಿ ಬೈಯರ್ಸ್ ಇರ್ತಾರೆ. ಆಲ್ರೈಟ್, ವೆಲ್ ನಿಮ್ಗೆ ಇಲ್ಲೊಂದು ನಾನು ಸೀಕ್ರೆಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಇಲ್ಲಿ ನಿಮಗೆ ಪ್ರೈಸ್ ಬ್ರೇಕ್ ಡೌನ್ ಆಗುತ್ತೆ ಅಂತ ನಿಮಗೆ ಮುಂಚೆನೇ ಹೆಂಗೆ ತಿಳ್ಕೊಬೋದು ಅಂತ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಹಿಯರ್. ಪ್ರೈಸ್ ಇಲ್ಲಿ ಹೋದಾಗ ವಾಪಸ್ ಇಲ್ಲಿ ಒಂದು ಡಿಪ್ ತೊಗೊಂತು, ಓಕೆನಾ. ಆ್ಯಂಡ್ ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತು, ಇಲ್ಲಿ ಕಂಪ್ಲೀಟಾಗಿ ಬಂತು. ನಾ ಜಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಇಲ್ಲಿ ಸಪೋರ್ಟಿಂದ ರೆಸಿಸ್ಟೆನ್ಸ್ ಹೋಗೋಕ್ಕೆ ಮಾರ್ಕೆಟ್ 2 ಸತಿ ಡಿಪ್ ತೊಗೊಂಡು ಅದಾದಮೇಲೆ ಹೋಗಿದೆ. ಬಟ್ ರೆಸಿಸ್ಟೆನ್ಸಿಂದ ಸಪೋರ್ಟ್ ಬರೋಕ್ಕೆ ಇಟ್ ಕೇಮ್ ಡೌನ್ ವೆರಿ ವೆರಿ ಕ್ವಿಕ್ಲಿ. ಆ್ಯಂಡ್ ಇಲ್ಲೇನು 2 ಕ್ಯಾಂಡಲ್ಸ್ ಗ್ರೀನ್ ಇದೆಯಲ್ಲ, ಅದೆಲ್ಲ ಕ್ಯಾಂಡಲ್ಸ್ನ ಒಂದೇ ಕ್ಯಾಂಡಲ್ ಇಲ್ಲಿ ಕವರ್ ಅಪ್ ಆಗೋಯ್ತು ಕೂಡ. ಇಲ್ಲಿ ಎನ್ಗಲ್ಫಿಂಗ್ ಕ್ಯಾಂಡಲ್ಸ್ ಬಂದು ನಮಗೆ ರೆಸಿಸ್ಟೆನ್ಸಿಂದ ಸಪೋರ್ಟ್ ಅವರು ಕಂಟಿನ್ಯೂಸ್ ಆಗಿ ನಮಗೆ ಕೊಟ್ಟಿದೆ. ಆ್ಯಂಡ್ ದಟ್ ಆಲ್ಸೋ ಮೀನ್ಸ್ ದಟ್ ಬೈಯರ್ಸ್ ಆರ್ ವೆರಿ 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 ಸ್ಟ್ರಾಂಗ್ ಆ್ಯಂಡ್ ಸೆಲ್ಲರ್ಸ್ ಆರ್ ನಾಟ್ ದ್ಯಾಟ್ ಸ್ಟ್ರಾಂಗ್. ಓಕೆ, ಸ್ವಲ್ಪ ಇಲ್ಲಿ ನಮ್ಮದು ವೀಕಾಗಿ ಕಾಣಿಸ್ತಿದೆ ಸೆಲ್ಲರ್ಸ್. ಆ್ಯಂಡ್ ದಟ್ಸ್ ದ ರೀಸನ್ ಇಲ್ಲಿ ನಮಗೆ ಬೈಯರ್ಸ್ ಡಾಮಿನೆನ್ಸ್ ಇಲ್ಲೇ ಗೊತ್ತಾಯಿತು. ಆ್ಯಂಡ್ ಅಗೇನ್ ಇಲ್ಲಿ ಸಪೋರ್ಟಿಂದ ನಮಗೆ ರೆಸಿಸ್ಟೆನ್ಸ್ ಹೋಗ್ಬೇಕಂದ್ರೆ ಮಾರ್ಕೆಟ್ ಎಷ್ಟೊಂದು ಸತಿ ಇಲ್ಲಿ ಮತ್ತೆ ಸ್ಟಾಪ್ ಆಯಿತು, ಸ್ವಲ್ಪ ಕನ್ಸಾಲಿಡೇಟ್ ಆದಮೇಲೆ ಮತ್ತೆ ಕೆಲವರು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತು. ಅಗೇನ್ ಯು ಸಾ ರೆಡ್ ಕ್ಯಾಂಡಲ್, ಅಗೇನ್ ಇಲ್ಲಿ ಸ್ವಲ್ಪ ಒಂದು ಡೋಜಿ ಕ್ಯಾಂಡಲ್ ಬಂದು ಅಗೇನ್ ಮೇಲೆ ಹೋಯಿತು. ಸೊ ಇಲ್ಲಿ ನೀವು ವೀಕ್ನೆಸ್ನ ನೋಡ್ಬೋದು, ಎಷ್ಟು ನಿಧಾನಕ್ಕೆ ಮಾರ್ಕೆಟ್ ಹೋಗ್ತಿದೆ ಅಂತ. ಆ್ಯಂಡ್ ಇಲ್ಲಿಂದ ಇಲ್ಲಿ ಬರೋಕ್ಕೆ ಇಟ್ ಜಸ್ಟ್ ಟುಕ್ 4 ಕ್ಯಾಂಡಲ್ಸ್. ಆ್ಯಂಡ್ ಈ ಕ್ಯಾಂಡಲ್ ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ದೊಡ್ಡದಾಗಿ ಎಷ್ಟು ಪಾಯಿಂಟ್ಸ್ ಕವರ್ ಅಪ್ ಮಾಡಿದೆ ಇದು ಅಂತ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ದಟ್ ಸೆಲ್ಲರ್ಸ್ ಏನಿದಾರಲ್ಲ, ದೇ ಆರ್ ವೆರಿ ವೆರಿ ಡಾಮಿನೆಂಟ್ ಇನ್ ದ ಮಾರ್ಕೆಟ್ ಹಿಯರ್. ಆ್ಯಂಡ್ ಬೈಯರ್ಸ್ ಏನಿದಾರಲ್ಲ, ಅವ್ರು ಅಷ್ಟೊಂದು ಸ್ಟ್ರಾಂಗ್ ಕಾಣಿಸ್ತಿಲ್ಲ ಅಂತ. ಸೊ ದಿಸ್ ಇಸ್ ಜಸ್ಟ್ ಅ ಸೈಕಾಲಜಿ ಆಫ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಪೋರ್ಟ್ ಇಲ್ಲ ರೆಸಿಸ್ಟೆನ್ಸ್ ಎಲ್ಲಿ ಬ್ರೇಕ್ ಆಗುತ್ತೆ ಅಂತ. ಬಿಕಾಸ್ ಏನೇನು ಒಂದೊಂದು ಕ್ಯಾಂಡಲ್ ಹೇಳಿದಲ್ಲ, ಇಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ಇದೊಂದು ರೆಡ್ ಕ್ಯಾಂಡಲ್ ಬಂದಿದೆ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂದರೆ ಇದರಿಂದ ಏನೋ ಒಂದು ದೊಡ್ಡ ಮೀನಿಂಗ್ ಇರುತ್ತೆ ಅಂತಲೇ ಅರ್ಥ. ಇಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಎರಡು ವರ್ಕ್ ಆಗೇ ಹೋಗುತ್ತೆ. ಡಿಮಾಂಡ್ ಇದ್ದರೆ ಮಾರ್ಕೆಟ್ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಆ್ಯಂಡ್ ಸಪ್ಲೈ ಜಾಸ್ತಿ ಇದ್ದರೆ ಮಾರ್ಕೆಟ್ ಏನಾಗುತ್ತೆ, ಕೆಳಗಡೆ ಹೋಗುತ್ತೆ. ಆಲ್ರೈಟ್, ಸೊ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಹತ್ರ ಯಾರು ಇರ್ತಾರಂತ ಗೊತ್ತಾಯಿತು, ಸಪೋರ್ಟ್ ಹತ್ರ ಯಾರು ಇರ್ತಾರಂತ ಗೊತ್ತಾಯಿತು. ರೆಸಿಸ್ಟೆನ್ಸ್ ಹತ್ರ ಸಪೋರ್ಟ್ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಹೆಂಗೆ ಅಂತ ಕಂಡುಹಿಡಿಯೋದು ಗೊತ್ತಾಯಿತು. ಕ್ಯಾಂಡಲ್ಸಿಂದ ಸೈಕಾಲಜಿ ಗೊತ್ತಾಯಿತು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ, ಅದನ್ನು ನೋಡೋದು ನಾವು ಹೆಂಗೆ ಅಂತ ಗೊತ್ತಾಯಿತು. ಸೈಕಾಲಜಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು. ಬಟ್ ಒಂದು ಕ್ವಶನ್ ನಿಮ್ಮೆಲ್ಲರ ಮೈಂಡಲ್ಲೂ ಇರುತ್ತೆ, ಯಾಕೆ ಇದನ್ನು ನಾವು ರೆಸಿಸ್ಟೆನ್ಸ್ ಅಂತೀವಿ? ಆಲ್ರೈಟ್, ಇದನ್ನು ನಾವು ರೆಸಿಸ್ಟೆನ್ಸ್ ಅಂತೀವಿ, ಮತ್ತು ಇದನ್ನು ನಾವು ಸಪೋರ್ಟ್ ಅಂತಲೇ ಏನಕ್ಕೆ ಕರಿತೀವಿ? ವೈ ನಾಟ್ ದಿಸ್ ಬಿಕಮ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಬಿಕಮ್ ಸಪೋರ್ಟ್? ಟು ಬಿ ವೆರಿ ವೆರಿ ಆನೆಸ್ಟ್, ಮೋಸ್ಟ್ ಆಫ್ ದ ಪ್ರೋ ಟ್ರೇಡರ್ಸ್ ಸಪೋರ್ಟ್ ಇಲ್ಲ ರೆಸಿಸ್ಟೆನ್ಸ್ ಆ ಥರ ನಿಮಗೆ ಆ ಥರ ಒಂದು ವರ್ಡ್ಸ್ ಯೂಸ್ ಮಾಡಲ್ಲ. ಯೂಶಲಿ ದೇ ಕಾಲ್ ಇಟ್ ಲೆವೆಲ್ಸ್. ಲೆವೆಲ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗೋಗುತ್ತೆ. ಆ್ಯಂಡ್ ಲೆವೆಲ್ಸ್ ಏನಕ್ಕೆ ಕರೀತಾರೆ ಅಂತ ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದು ನಾವು ರೆಸಿಸ್ಟೆನ್ಸ್ ಇದೆ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಬಟ್ ಪ್ರೋ ಟ್ರೇಡರ್ಸ್ ಏನಿರ್ತಾರೆ, ಇಲ್ಲ ಯಾರನ್ನ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋರು ಕೂಡ ಏನಂತೆ, ಇಲ್ಲೊಂದು ಲೆವೆಲ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಕೂಡ ಒಂದು ಲೆವೆಲ್ ಇದೆ ಅಂತ ಹೇಳ್ತಾರೆ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಲೆವೆಲ್ಗಿಂತ ಮೇಲ್ಗಡೆ ಪ್ರೈಸ್ ಓಡ್ತಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಅ ಸಪೋರ್ಟ್. ಲೆವೆಲ್ಗಿಂತ ಕೆಳಗಡೆ ಪ್ರೈಸ್ ಇದ್ದರೆ ದ್ಯಾಟ್ ಮೀನ್ಸ್ ಇಟ್ ಈಸ್ ಅ ರೆಸಿಸ್ಟೆನ್ಸ್. ಆಲ್ರೈಟ್, ಸೊ ಈ ಟೈಮಲ್ಲಿ ಈ ಲೆವೆಲ್ ಕೆಳಗಡೆ ಪ್ರೈಸ್ ಇದೆಯೋ ಇಲ್ವೋ? ಎಸ್, ಪ್ರೈಸ್ ಈ ಲೆವೆಲ್ ಕೆಳಗಡೆನೇ ಇದೆ. ಸೊ ಏನಾಗುತ್ತೆ, ಇದೇನಾಗುತ್ತೆ, ಇದು ನಮ್ಮದು ರೆಸಿಸ್ಟೆನ್ಸ್ ಆಗೋಗುತ್ತೆ. ಓಕೆನಾ, ನಾವು ಇಲ್ಲಿ ಸಪೋರ್ಟ್ ಇದೆ ಅಂತ ನಾವು ಹೆಂಗೆ ಹೇಳ್ತೀವಿ? ಬಿಕಾಸ್ ಇಲ್ಲಿ ನಮ್ದು ಏನು ಕಾಣಿಸ್ತಿದೆ, ಒಂದು ಲೆವೆಲ್ ಮೇಲ್ಗಡೆ ಪ್ರೈಸ್ ಓಡ್ತಿದೆ. ದಟ್ಸ್ ವೈ ವಿ ಕಾಲ್ ಇಟ್ ಆ್ಯಸ್ ಅ ಸಪೋರ್ಟ್. ಓಕೆ, ಇಟ್ ಡಸಂಟ್ ಮ್ಯಾಟರ್ ಹೆಂಗೆ ಏನು ಎತ್ತ ಅಂತ ಅಲ್ಲ, ಪ್ರೈಸ್ ಎಲ್ಲಿದೆ ಅದು ಮ್ಯಾಟರ್ ಆಗುತ್ತೆ. ಒಂದು ಲೆವೆಲ್ಗಿಂತ ಮೇಲ್ಗಡೆ ಪ್ರೈಸ್ ಇದೆ, ಅದನ್ನು ನೀವು ಸಪೋರ್ಟ್ ಅಂತೀರಾ ಆ ಲೆವೆಲ್ನ. ಮತ್ತು ಯಾವುದನ್ನ ಒಂದು ಲೆವೆಲ್ ಕೆಳಗಡೆ ಪ್ರೈಸ್ ಇದ್ದರೆ ನೀವು ಆ ಲೆವೆಲ್ನ ಏನಂತೀರ, ರೆಸಿಸ್ಟೆನ್ಸ್ ಅಂತೀರಾ. ಸೊ ಇಲ್ಲೋ ನಾನು ನಿಮ್ಗೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಇದೇ ಸಪೋರ್ಟ್ನ ನಾನು ಸ್ವಲ್ಪ ಇಲ್ಲಿ ಎನ್ಲಾರ್ಜ್ ಮಾಡ್ಕೊತೀನಿ. ಆಲ್ರೈಟ್, ಸೊ ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಪ್ರೈಸ್ ಇಲ್ಲಿದ್ದಾಗ ಇದನ್ನು ನಾವು ಏನಂತ ಕರಿತಿದ್ರಿ, ಇದನ್ನು ನಾವು ಸಪೋರ್ಟ್ ಅಂತ ಕರಿತಿದ್ವಿ. ಸೊ ದೆನ್ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಾಗ ಲೆಟ್ಸ್ ಎ ಪ್ರೈಸ್ ಇಲ್ಲಿದೆ. ಸೊ ಪ್ರೈಸ್ ಏನಿದೆ ಕೆಳಗಡೆನಿದೆ. ಸೊ ಈ ಲೆವೆಲ್ ಏನಾಗೋಗುತ್ತೆ, ಈ ಲೆವೆಲ್ ಇವಾಗ ರೆಸಿಸ್ಟೆನ್ಸ್ ಆಗೋಗುತ್ತೆ. ಬಿಕಾಸ್ ಲೆವೆಲ್ ಕೆಳಗಡೆ ಏನಿದೆ, ಪ್ರೈಸ್ ಇದೆ. ಸೊ ಲೆವೆಲ್ ಕೆಳಗಡೆ ಪ್ರೈಸ್ ಇದೆ, ನಾವೇನಂತೀವಿ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತೀವಿ. ಬಟ್ ಈ ಸೈಡಲ್ಲಿ ಏನಿತ್ತು, ಒಂದು ಲೆವೆಲ್ ಮೇಲ್ಗಡೆ ಒಂದು ಪ್ರೈಸ್ ಹೊರ್ತಿತ್ತು. ಆ್ಯಂಡ್ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಸಪೋರ್ಟ್.
ನೋಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಥಿಯರಿ ಇದೆಯಲ್ಲ ಇದನ್ನು ನೀವು ಮಾಸ್ಟರ್ ಮಾಡ್ಕೊಂಡು ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಹೊರಟೋಗ್ತೀರಾ. ಟು ಬಿ ಆನೆಸ್ಟ್ ನಾನು ಟ್ರೇಡಿಂಗ್ ತೊಗೊಬೇಕಾದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಮೇಲೆ ತುಂಬ ನಾನು ಇಲ್ಲಿ ಫೋಕಸ್ ಮಾಡ್ತೀನಿ. ಆ್ಯಂಡ್ ಈ ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಹೆಂಗೆ ಮಾಡೋದು ನಾನು ನಿಮಗೆ ಡೆಫಿನೆಟ್ಲಿ ಇವಾಗ ಹೇಳ್ಕೊಡ್ತೀನಿ. ವೆಲ್ಕಮ್ ಟು ದ ಥರ್ಡ್ ಸೆಗ್ಮೆಂಟ್ ಆಫ್ ದ ವಿಡಿಯೋ ವೇ ಐ ವಿಲ್ ಬಿ ಟೀಚಿಂಗ್ ಯು ಹೌ ಟು ಡ್ರಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಕ್ಸಾಕ್ಟ್ಲಿ. ಸೊ ಇಲ್ಲಿವರೆಗೂ ಜನಕ್ಕೆ ಅರ್ಥ ಆಯಿತು ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂತ ಏನಕ್ಕೆ ಕರೀತಾರೆ, ಸಪೋರ್ಟ್ ಅಂತಾನೆ ಏನಕ್ಕೆ ಕರೀತಾರೆ, ಮತ್ತು ಸಪೋರ್ಟಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ, ರೆಸಿಸ್ಟೆನ್ಸಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ, ಇದೆಲ್ಲ ಐ ಹೋಪ್ ಇವೆಲ್ಲ ನೀವು ಇದನ್ನು ನೋಟ್ಸ್ ಮಾಡಿ ಕೂತಿದ್ದೀರಾ ಅಂತ. ಐ ಹೋಪ್ ಪ್ಲೀಸ್ ನೋಟ್ಸ್ ಮಾಡಿರಂದರೆ ಪ್ಲೀಸ್ ನೋಟ್ಸ್ ಬರ್ಕೊಳ್ಳಿ. ಮೇ ಬಿ ಯು ಮೈಟ್ ಫರ್ಗೆಟ್ ಇಟ್. ಆಸ್ ಅ ಬಿಗಿನರ್ ಜಾಸ್ತಿ ಗ್ಯಾಪ್ನ ಇರಲ್ಲ, ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಈವನ್ ಐ ಕೇಮ್ ಫ್ರಮ್ ದೇರ್ ಇಟ್ ಸೆಲ್ಫ್. ಸೊ ನೋಟ್ಸ್ ಮಾಡ್ಕೊತಾ ಪದೇ ಅದನ್ನು ರಿವೈಸ್ ಮಾಡ್ಕೊತಾ ಇರಿ. ಸೊ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ನಾವು ವಿಲ್ ಲರ್ನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಎಕ್ಸಾಕ್ಟ್ಲಿ ಹೆಂಗೆ ಮಾಡೋದಂತ. ಸೊ ಐ ಟೆಲ್ ಯು ಒನ್ ಕಂಡೀಷನ್ ಇಯರ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತಲೇ ಹೋಗಬೇಡಿ, ಲೆವೆಲ್ಸ್ ಅಂತ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ. ನಾವು ಇಲ್ಲಿ ನೀವು ಲೆವೆಲ್ಸ್ನ ಯಾವ ರೀತಿ ಡ್ರಾ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಸಿಂಪ್ಲಿ ನಿಮಗೆ ಪ್ರೈಸ್ ಯಾವ ರೇಂಜ್ನಲ್ಲಿ ಜಾಸ್ತಿ ಸತಿ ಬೌನ್ಸ್ ಆಗಿದೆ ದ್ಯಾಟ್ ವಿಲ್ ಬಿ ಯೋರ್ ಲೆವೆಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಎಷ್ಟೊಂದು ಸತಿ ಇಲ್ಲಿ ಬೌನ್ಸ್ ಆಗಿದೆ. ಆಲ್ರೈಟ್, 3-4 ಸತಿ ಇಲ್ಲಿ ನಮಗೆ ಕ್ಯಾಂಡಲ್ಸ್ ಬೌನ್ಸ್ ಆಗ್ತಾ ಕಾಣಿಸ್ತಿದೆ. ಇಲ್ಲೂ ಒಂದು ಸತಿ ಹೋಯ್ತು ಮೇಲ್ಗಡೆ, ಓಕೆನಾ, ಮತ್ತೆ ಕೆಳಗಡೆ ಬಂತು, ಅಗೇನ್ ಇಟ್ ವೆಂಟ್ ಅಪ್, ಅಗೇನ್ ಇಟ್ ಕೇಮ್ ಇಯರ್ ಡೌನ್, ಅಗೇನ್ ಸ್ವಲ್ಪ ಮೇಲೆ ಹೋಯ್ತು, ಅಗೇನ್ ಇಲ್ಲಿ ಬಂತು, ಸಸ್ಟೇನ್ ಆಗಲಿಲ್ಲ, ಮತ್ತೆ ಮೇಲೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಇಲ್ಲಿಂದ ಜಂಪ್ ಕೊಂತು. ಸೊ ಇಲ್ಲಿ ನಮ್ಮದು ಸತಿ ಇಲ್ಲಿ ಒಂದು ಕ್ಯಾಂಡಲ್ಸ್ನ ಟಚ್ ಆಗಿದೆ. ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ದಿಸ್ ಇಸ್ 4, ದಿಸ್ ಇಸ್ 5. ಸೊ 5 ಟೈಮ್ಸ್ ಯಾವುದೇ ಒಂದು ಲೆವೆಲ್ನ ಎಕ್ಸಾಕ್ಟ್ಲಿ ನೀವು ನೋಡ್ಬೋದು 680 to 673 ಈ ಲೆವೆಲ್ಸ್ ಏನಿದೆ ಎಕ್ಸಾಕ್ಟಾಗಿ ಇಲ್ಲಿ ನಮ್ಮದು ಟಚ್ ಆಗ್ತಿದೆ. ನಮ್ಗೆ ಏನು ಅನಿಸುತ್ತೆ, ಈ ರೇಂಜ್ನಲ್ಲಿ ನಮ್ಮದು ಯಾರಿದ್ದಾರೆ, ಈ ರೇಂಜ್ನಲ್ಲಿ ನಮ್ಮದು ಇದ್ದಾರೆ ಬೈಯರ್ಸ್. ಬಿಕಾಸ್ ಇಲ್ಲಿಂದ ಏನಾಗ್ತದೆ ಪ್ರೈಸ್ ಮೇಲ್ಗಡೆ ಹೋಗ್ತಿದೆ. ಸೊ ಇಲ್ಲಿ ಬೈಯರ್ಸ್ ಇದ್ದಾರೆ. ಸೊ ಅಂದರೆ ಇದನ್ನು ನಾವು ಏನಂತ ಕರಿತೀವಿ, ಈ ಲೆವೆಲ್ನ ನಾವು ಕರಿತೀವಿ ಸಪೋರ್ಟ್ ಅಂತ, ಓಕೆನಾ. ಸೊ ಈ ಲೆವೆಲ್ ನಮ್ಗೆ ಏನಾಗುತ್ತೆ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಡಿಕೇಶನ್ ಏನೆಂದರೆ ಇಲ್ಲಿ ಪ್ರೈಸ್ ಮೇಲಿರೋದ್ರಿಂದ ನಾವಿಲ್ಲಿ ಸಪೋರ್ಟ್ ಅಂತ ಕರಿತೀವಿ. ಇಲ್ಲಿಂದ ಮೇಲೆ ಹೋಗ್ತಾ ಇರೋ ಕಾರಣದಿಂದ ನಾವಿಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತೀವಿ. ಮತ್ತು ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ನಾವೇನಕ್ಕೆ ಕರಿತೀವಿ. ಇಲ್ಲಿ ಎಷ್ಟೊಂದು ಸತಿ ನಮಗಿಲ್ಲಿ ಒಂದು ಬೌನ್ಸ್ ಬ್ಯಾಕ್ ನಮಗೆ ಕಾಣಿಸಿದೆ. ಸೊ ಇದನ್ನು ನಾವು ಒಂಥರ ಸ್ಟ್ರಾಂಗ್ ಸಪೋರ್ಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ವೆಲ್, ನಿಮಗೆ ಇಲ್ಲಿ ಈ ಚಾರ್ಟ್ನ ನೋಡಿದಾಗ ನಿಮಗೆ ಎಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ, ಎಲ್ಲಿ ಲೆವೆಲ್ಸ್ ಇದೆ ಅಂತ ಕಂಡುಹಿಡಿಯೋಕ್ಕಾಗುತ್ತಾ? ವೆಲ್, ಆಸ್ ಅ ಬಿಗಿನರ್ ಯು ವಿಲ್ ಫೈಂಡ್ ಇಟ್ ಅ ಬಿಟ್ ಡಿಫಿಕಲ್ಟ್, ಬಟ್ ಲೆಟ್ ಮಿ ಜಸ್ಟ್ ಟೆಲ್ ಯು, ಓಕೆನಾ. ಇಲ್ಲಿ ನಾವೊಂದು ಇಲ್ಲಿ ಝೋನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಸಿ ಆಲ್ವೇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಬೇಕಾದ್ರೆ ಯು ಡೋಂಟ್ ಡ್ರಾ ಇಟ್ ಆ್ಯಸ್ ಅ ಲೈನ್. ಓಕೆ, ಲೈನ್ ಎಳಿಬೇಕಂದ್ರೆ ನೀವು Alt+H ಒತ್ತಿದೆ ನಿಮಗೆ ಲೈನ್ ಡ್ರಾ ಆಗೋಗುತ್ತೆ. ಬಟ್ ನೀವು ಯು ಶುಡ್ ಆಲ್ವೇಸ್ ಯೂಸ್ ಅ ಝೋನ್, ಬಿಕಾಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಇದೊಂಥರ ನಿಮಗೆ ಝೋನ್ ಆಗಿ ವರ್ಕ್ ಮಾಡುತ್ತೆ ಹೊರತು ನಿಮ್ಗೆ ಯಾವುದೇ ಥರ ಇಲ್ಲಿ ಲೈನ್ ಥರ ವರ್ಕ್ ಆಗಲ್ಲ. ನಿಮಗೆ ಲೈನ್ನ ಹೊಡೆದ ತಕ್ಷಣ ಇಲ್ಲಿ ಬೌನ್ಸ್ ಬ್ಯಾಕ್ ಆಗಲ್ಲ ನಿಮಗೆ. ಸೊ ಯು ನೀಡ್ ಟು ಹ್ಯಾವ್ ಸಮ್ ಆಫ್ ಎಕ್ಸ್ಟೆನ್ಷನ್, ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಮಾರ್ಕೆಟ್ಗೆ, ಸೊ ದಟ್ ಯುವರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಲಿಟಲ್ ಬಿಟ್ ವ್ಯಾಲಿಡೇಟೆಡ್. ಆಲ್ರೈಟ್, ಸೊ ಇಲ್ಲಿ ನಾವು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಿ ಅಂದರೆ ಮೋಸ್ಟ್ ಆಫ್ ದ ಬಿಗಿನರ್ಸ್ಗೆ ಅರ್ಥನೂ ಹೋಗಲ್ಲ. ಮಾರ್ಕೆಟ್ ಏನಪ್ಪ ಹಿಂಗೆ ಕಾಣಿಸ್ತಿದೆ, ನಾನು ಎಲ್ಲಿಂದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕಲಿ, ಕೆಳಗಡೆ ಹಾಕಬೇಕಾ, ಈ ರೀಜನಲ್ಲಿ ಹಾಕಬೇಕಾ, ಈ ರೀಜನಲ್ಲಿ ಹಾಕಬೇಕಾ ಅಂತ. ಲೆಟ್ ಮಿ ಟೆಲ್ ಯು, ಯಾವ ರೀಜನಲ್ಲಿ ಜಾಸ್ತಿ ಟೈಮ್ ಪ್ರೈಸ್ ಬೌನ್ಸ್ ಆಗಿದೆ ಆ ರೀಜನಲ್ಲಿ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕಬೇಕು. ವೇರ್ ಐ ಸಿ ಈ ರೇಂಜ್ನಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಸತಿ ಬೌನ್ಸ್ ಆಗಿದೆ ಅಂತ ಯು ಕ್ಯಾನ್ ಫೈಂಡ್ ಇಯರ್. ಇಲ್ಲೊಂದು ಸತಿ 1, ಓಕೆನಾ, ಇಲ್ಲಿ ನಮ್ಮದು ಬ್ರೇಕ್ ಡೌನ್ ಆಗಿದೆ, ಕೆಳಗಡೆ ಬಂದಿದೆ, ಬಟ್ ಇಲ್ಲಿ ನಮ್ಮದು ಅಗೇನ್ ಸಸ್ಟೇನ್ ಆಗಿದೆ. ಲೆಟ್ಸ್ ಇಲ್ಲಿ ನಮ್ಮದು ಸತಿ ಟಚ್ ಆಗಿದೆ ಅಂತ, ಇಲ್ಲಿ ಒಂದು ಸತಿ ಟಚ್ ಆಗಿದೆ, ಇಲ್ಲಿಗೆ ಬಂದು ಒಂದು ಸತಿ ಗ್ರೀನ್ ಕ್ಯಾಂಡಲ್ ಕೊಟ್ಟು ಇಲ್ಲಿ ಸ್ವಲ್ಪ ನಮ್ಮದು ಬ್ರೇಕ್ ಡೌನ್ ಕೊಟ್ಟಿದೆ. ಬಟ್ ಲೆವೆಲ್ ಮೇಲಿರೋದ್ರಿಂದ ಇಲ್ಲಿ ನಮ್ದು ಏನಾಗೋಗುತ್ತೆ, ಇವಾಗ ಇದು ನಮ್ಮದು ರೆಸಿಸ್ಟೆನ್ಸ್ ಆಗೋಗುತ್ತೆ. ಮತ್ತೆ ರೆಸಿಸ್ಟೆನ್ಸ್ನ ಸಪೋರ್ಟ್ ಮಾಡಿದೆ, ಬ್ರೇಕ್ಔಟ್ ಕೊಡ್ತು, ಸಸ್ಟೇನ್ ಆಗಲಿಲ್ಲ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಅಗೇನ್ ಈ ರೀಜನಲ್ಲಿ ನಮಗೆ ಒಂದು ಟಚ್ ಕೊಟ್ಟಿದೆ ಮಾರ್ಕೆಟು. ಆ್ಯಂಡ್ ಇಲ್ಲಿ ಕೂಡ ಸಸ್ಟೇನ್ ಆಗಲಿಲ್ಲ, ಕೆಳಗಡೆ ಬಂತು, ಮತ್ತೆ ಇಲ್ಲೊಂದು ಸತಿ ಇಲ್ಲಿ ಹಿಟ್ ಆಯಿತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಇಲ್ಲೊಂದು ಸತಿ ಹಿಟ್ ಆಯಿತು, ಮತ್ತೆ ಕೆಳಗಡೆ ಬಂತು. ಅದಾದಮೇಲೆ ಇಲ್ಲಿ ನಮ್ಮದು ಫೈನಲಿ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟಾಗ ಏನಾಯಿತು, ಮಾರ್ಕೆಟ್ ಫೈನಲಿ ಮೇಲೆ ಹೊರಟೋಯ್ತು. ನಾನೇನು ಹೇಳಿದೆ, ಪ್ರೈಸ್ ಕೆಳಗಡೆ ಇದ್ದಾಗ ಮೇಲ್ಗಡೆ ಇರೋದೇನಾಗುತ್ತೆ, ಇಲ್ಲೊಂದು ರೆಸಿಸ್ಟೆನ್ಸ್ ಆಗೋಗುತ್ತೆ ಅಂತ. ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಏನಾಗುತ್ತೆ, ಮಾರ್ಕೆಟ್ ವಿಲ್ ಗೋ ಅಪ್. ಇಲ್ಲೊಂದು ಆ್ಯಸ್ ಸೂನ್ ಆಸ್ ನಮ್ಮ ರೆಸಿಸ್ಟೆನ್ಸ್ ಏನಾಯಿತು ಬ್ರೇಕ್ ಆದಾಗ ಇಲ್ಲಿ ಮಾರ್ಕೆಟ್ ಮೇಲೆ ಹೋಯಿತು. ಇಲ್ಲಿ ನಮ್ಮದು ಸಪೋರ್ಟ್ ಇತ್ತು 2 ಸತಿ, ಮಾರ್ಕೆಟ್ ಬ್ರೇಕ್ ಡೌನ್ ಆದಾಗ ಏನಾಯಿತು, ಮಾರ್ಕೆಟ್ ಕೆಳಗಡೆ ಹೊರಟಿತ್ತು. ಸೊ ಇಲ್ಲಿ ನಮ್ಮದು 2 ಸತಿ ಸಪೋರ್ಟ್ ಇತ್ತು, ಸಪೋರ್ಟ್ 2 ಸತಿ ಬ್ರೇಕ್ ಡೌನ್ ಆದಾಗ ಏನಾಯಿತು, ಮಾರ್ಕೆಟ್ ಕೆಳಗಡೆ ಹೋಯಿತು. ಓಕೆನಾ, ಅಗೇನ್ ಇಟ್ ಕೇಮ್ ಅಪ್. ಬಟ್ ಸಿ ಇಂಟರ್ಡೇ ಕಂಡೀಷನ್ಸಲ್ಲಿ ಇಷ್ಟು ನಿಮ್ಗೆ 15-20 ನಿಮಿಷ ರೆಡ್ ಕ್ಯಾಂಡಲ್ ಬಂದು ಇಟ್ಸ್ ಅ ಲಾಟ್. ಓಕೆ, ಯು ಕ್ಯಾನ್ ಕ್ಯಾಪ್ಚರ್ ಅಪ್ ಟು ಸಮ್ 50 to 60 ಪಾಯಿಂಟ್ಸ್. ಓಕೆ, 60 ಪಾಯಿಂಟ್ಸ್ ಡೆಲ್ಟಾ ಹೆಂಗೆ ಕ್ಯಾಲ್ಕುಲೇಟ್ ಅದೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡೆಫಿನೆಟ್ಲಿ, ಇಲ್ಲಾಂದರೆ ವೀಡಿಯೋ ತುಂಬ ದೊಡ್ಡದಾಗಿ ಹೋಗುತ್ತೆ. ಬಟ್ ಟುಡೇ ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್, ಇಲ್ಲಿ ನಮ್ಮದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೊಂದು ಲೆವೆಲ್ ಆಗಿ ನಂದು ಕೆಲಸ ಮಾಡಿದೆ. ಈ ರೀಜನಲ್ಲಿ ಇದು ನಮಗೆ ಸಪೋರ್ಟ್ ಆಗಿತ್ತು, ಈ ರೀಜನ್ ಇಲ್ಲಿ ಪ್ರೈಸ್ ಬಂದಾಗ ನಮ್ದು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿದೆ. ಬಟ್ ದಿಸ್ ವಾಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್, ಬಿಕಾಸ್ ಪ್ರೈಸ್ 1 2 3 4 5 6 ಟೈಮ್ಸ್ ಕೊಟ್ಟಿದೆ. ಆ್ಯಂಡ್ ಇಲ್ಲಿ 7th ಟೈಮ್ನಲ್ಲಿ ನಮಗೆ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ದಿಸ್ ವಿ ವಿಲ್ ಕನ್ಸಿಡರ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಆಲ್ರೈಟ್,
ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವಶನ್ ಇಯರ್ ಇಸ್, ಮನೋಜ್ ನಮಗೆ ಎಷ್ಟು ಸತಿ ನಮ್ಮದು ರೆಸಿಸ್ಟೆನ್ಸ್ನ ಪ್ರೈಸ್ ಟಚ್ ಆದರೆ ನಮ್ಮದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಅಂತ ನಾವು ಹೇಳ್ಬೋದು ಅಂತ. ಸಿ ಮಿನಿಮಮ್ 3 times ಟಚ್ ಆದರೆ ಇಟ್ ಈಸ್ ಕನ್ಸಿಡರ್ ಆಸ್ ಅ ಗುಡ್ ರೆಸಿಸ್ಟೆನ್ಸ್. ಓಕೆ, ಮಿನಿಮಮ್ 3 times ಟಚ್ ಆಗಲೇಬೇಕು. ಆ್ಯಂಡ್ ಇಲ್ಲಿ ನಾನು ನಿಮಗೆ ಒನ್ ಮೋರ್ ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದೀನಿ. ನಾನು ಆವಾಗಲೇ ಈ ಎಕ್ಸಾಂಪಲ್ನ ನಿಮಗೆ ಶೇರ್ ಮಾಡಿದೆ. ಸಪೋರ್ಟ್ ರೆಸಿಸ್ಟೆನ್ಸ್ ಯಾವಾಗಲೂ ಸ್ಟ್ರೈಟ್ ಲೈನಾಗಿ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಟ್ ಕ್ಯಾನ್ ಬಿ ಸ್ಲ್ಯಾಂಟ್. ಆ್ಯಂಡ್ ಇದೇ ಸ್ಲ್ಯಾಂಟ್ ಲೈನ್ನ ನಾವೇನಂತ ಕರಿತೀವಿ, ನಾವಿಲ್ಲಿ ಪ್ಯಾರಲಲ್ ಚಾನಲ್ ಅಂತ ಕರಿತೀವಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ಫೈಂಡ್ ಆ ಪ್ಯಾರಲಲ್ ಚಾನಲ್. ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟೇ ಇಲ್ಲೂ ನಿಮ್ಗೆ ಗೊತ್ತಾಗ್ತಿದೆ. ಮಾರ್ಕೆಟ್ ಮೇಲೆ ಹೋಗ್ತಿದೆ ಆ್ಯಂಡ್ ಇಲ್ಲಿ ನಮ್ಮದು ರೆಸಿಸ್ಟೆನ್ಸ್ ಇದೆ ಅಂತ ಮಾರ್ಕೆಟ್ ಏನಿದು ಇಲ್ಲಿ ಕೆಳಗಡೆ ಬಂತು. ಅಗೇನ್ ಈ ಲೆವೆಲಿಂದ ಮತ್ತೆ ಮೇಲೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲೋಯ್ತು, ಮತ್ತೆ ಕೆಳಗಡೆ ಬಂತು. ಸೊ ದಿಸ್ ಇಸ್ ಅ ಸ್ಟ್ರಾಂಗ್ ಸಪೋರ್ಟ್ ಆ್ಯಂಡ್ ದಿಸ್ ಇಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಮಾರ್ಕೆಟ್ ಇಲ್ಲಿ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಬಂತು. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ನೀಡ್ ಟು ಅಬ್ಸರ್ವ್ ಹಿಯರ್ ಇಸ್, ಮಾರ್ಕೆಟ್ ಬ್ರೇಕ್ ಔಟ್ ಕೊಟ್ಟಾಗ, ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಮಾರ್ಕೆಟ್ ಏನಾಗುತ್ತೆ ಅಂದರೆ ಮಾರ್ಕೆಟ್ ಬುಲಿಶ್ ಮೂವ್ಮೆಂಟ್ನ ಕೊಡುತ್ತೆ. ಸೊ ಮೇಲ್ಗಡೆ ಬ್ರೇಕ್ ಆಯಿತು ಅಲ್ಲ, ಸೊ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಏನಾಯ್ತು ಇಲ್ಲಿ ಮಾರ್ಕೆಟ್ ಮೇಲೋಯ್ತು. ಆ್ಯಂಡ್ ಇಫ್ ಯು ಸಿ ಹೌ ಮೆನಿ ಪಾಯಿಂಟ್ಸ್ ಇಟ್ ಆ್ಯಕ್ಚುಲಿ ಕವರ್ಡ್, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಓ ಮೈ ಗಾಡ್, ದಿಸ್ ಆಲ್ಮೋಸ್ಟ್ ಕವರ್ಡ್ ಅರೌಂಡ್ 100 points. 100 points ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಒಂದೇ ಒಂದು ಕ್ಯಾಂಡಲಲ್ಲಿ. ನೋಡ್ತಾ ಇಲ್ಲಿ ಒಂದೇ ಒಂದು ಕ್ಯಾಂಡಲ್ 100 points ಕೊಟ್ಟಿದ್ದಾನೆ. ಜಸ್ಟ್ ಇಮ್ಯಾಜಿನ್, ಇಲ್ಲಿ ಗ್ಯಾಪ್ ಅಪ್ ಕೊಟ್ಕೊಂಡು ಹೋಗಿದೆ ಇಲ್ಲಿ ಅಂದರೆ ದಟ್ಸ್ ಅ ಲಾಟ್ ಆಫ್ ಮನಿ ಡೂಡ್. ಅದೇ ನಮಗೆ ಮಾರ್ಕೆಟ್ ಏನೋ ಕೆಳಗಡೆ ಸೈಡ್ ನಮಗೆ ಬ್ರೇಕ್ ಡೌನ್ ಕೊಟ್ಟಿದೆ, ಮಾರ್ಕೆಟ್ ಏನಾಗೋದು ಫಾಲ್ ಆಗೋದು ಇಲ್ಲಿ. ಸೊ ನಮ್ಮದು ಕೆಳಗಡೆ ಏನೋ ಬ್ರೇಕ್ ಡೌನ್ ಕೊಟ್ಟರೆ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಬೀಳುತ್ತೆ. ದಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಒನ್ ಕ್ವಶನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕಬೇಕಾದ್ರೆ ಎಷ್ಟೊಂದು ಜನ ಕೇಳ್ತಾರೆ, ದಟ್ ಈಸ್ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದಾಗ ನಾವು ವಿಕ್ಸ್ನ ಕನ್ಸಿಡರ್ ಮಾಡಬೇಕಾ? ದಿಸ್ ಇಸ್ ಅ ವಿಕ್, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ. ಸೊ ವಿಕ್ಸ್ನ ಕನ್ಸಿಡರ್ ಮಾಡಬೇಕಾ ಇಲ್ವಾ? ಶುಡ್ ವಿ ಕಟ್ ಅ ಕ್ಯಾಂಡಲ್? ನೋ, ಇಲ್ಲ ನಾವು ವಿಕ್ಸ್ನ ಕನ್ಸಿಡರ್ ಮಾಡಬೇಕಾ ಇಲ್ವಾ? ಸಿ ಐ ವುಡ್ ಟೆಲ್ ಯು, ಪ್ಲೀಸ್ ಕನ್ಸಿಡರ್ ವಿಕ್ಸ್. ಓಕೆ, ವಿಕ್ಸ್ ಕನ್ಸಿಡರ್ ಮಾಡಬೇಕು, ಅದು ನಿಮಗೆ ಬಿಟ್ಟಿದ್ದು ಯೂಶಲಿ. ಸೊ ಐ ಪರ್ಸ್ನಲಿ ಡೋಂಟ್ ಲೈಕ್ ಟು ಕಟ್ ವಿಕ್ಸ್ ಇನ್ ಲಾಂಗರ್ ಟೈಮ್ ಫ್ರೇಮ್. ಸೊ ದಿಸ್ ಇಲ್ಲಿ ನೀವು ನೋಡ್ಬೋದು 5 ನಿಮಿಷ ಟೈಮ್ ಫ್ರೇಮ್ ಇದು. ಅದೇ ಇಲ್ಲ ಅಂದರೆ 1 hour ಟೈಮ್ ಫ್ರೇಮ್, 2 hour ಟೈಮ್ ಫ್ರೇಮ್, 4 hour ಟೈಮ್ ಫ್ರೇಮ್, ಇಲ್ಲ 1 day ಟೈಮ್ ಫ್ರೇಮ್ ಆಗಿದೆ. ನಾನು ಇಲ್ಲಿ ವಿಕ್ಸ್ನ ಕಟ್ ಮಾಡ್ತಾ ಇರಲಿಲ್ಲ, ಬಿಕಾಸ್ 1 hour ಟೈಮ್ ಫ್ರೇಮ್ನಲ್ಲಿ ವೀಕ್ ಆಗಿದೆ ಅಂದರೆ ಅದು 15 minute ಟೈಮ್ ಫ್ರೇಮಲ್ಲಿ ಇಡೀ ಕ್ಯಾಂಡಲ್ ಆಗಿರ್ಬೋದು, ಒಂದು ಗ್ರೂಪ್ ಆಫ್ ಕ್ಯಾಂಡಲ್ಸ್ ಆಗಿರ್ಬೋದು. ಸೊ ರೈಟ್, ಇನ್ ಲಾಂಗರ್ ಟೈಮ್ ಫ್ರೇಮ್ ಐ ಡೂ ಕನ್ಸಿಡರ್ ವಿಕ್ಸ್ ಆ್ಯಸ್ ವೆಲ್. ಬಟ್ ನಾವಿಲ್ಲೇನ ಒಂದು ಶಾರ್ಟ್ ಟರ್ಮ್ ಆಗಿ ನೋಡ್ತಿದ್ದೀವಿ ಅಂದರೆ ಮೇ ಬಿ ಯು ನೀಡ್ ನಾಟ್ ಕನ್ಸಿಡರ್ ವಿಕ್ಸ್ ಅ ಲಿಟಲ್ ಬಿಟ್. ಓಕೆ, ಇಲ್ಲಿ ನಡೆಯುತ್ತೆ ಸ್ವಲ್ಪ ಮೇಲೆ ಕೆಳಗಡೆ, ಆದರೂ ಪರವಾಗಿಲ್ಲ. ಬಟ್ ಲಾಂಗರ್ ಟೈಮ್ ಫ್ರೇಮ್ನಲ್ಲಿ ಎಸ್, ಐ ಡೂ ಕನ್ಸಿಡರ್ ವಿಕ್ಸ್ ಅಲಾಟ್. ನೀವು ಕನ್ಸಿಡರ್ ಮಾಡಂಗಿದೆ ಮಾಡ್ಬೋದು. ಇಟ್ಸ್ ಅಪ್ ಟು ಯು ಫೈನಲಿ. ಸೊ ಗೈಸ್, ಇಲ್ಲಿ ನಾವು ವಿಡಿಯೋದು 4th segmentಗೆ ನಾವಿಲ್ಲಿ ಕಾಲಿಟ್ಟಿದ್ದೀವಿ. ಆ್ಯಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದು ಅಂತ. ಓಕೆನಾ, ನಿಮಗೆ ಸಪೋರ್ಟ್ ರೇಸಸ್ ಡ್ರಾ ಮಾಡೋಕ್ಕೆ ಬರುತ್ತೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಲೆವೆಲಾಗಿ ನಾವು ಸ್ವಲ್ಪ ಸಪೋರ್ಟ್ ರೇಸ್ ಇನ್ನೂ ಸ್ವಲ್ಪ ನಮಗೆ ವರ್ಕೌಟ್ ಆಗಬೇಕು ಅಂದರೆ ಈ 4 ಲೆವೆಲ್ ಏನಿದೆ ಇದನ್ನು ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಓಕೆನಾ, ಪ್ರೀವಿಯಸ್ ಡೇದು ಹೈ, ಪ್ರೀವಿಯಸ್ ಡೇದು ಲೋ, ಪ್ರೀವಿಯಸ್ ಡೇದು ಕ್ಲೋಸಿಂಗ್ ಆ್ಯಂಡ್ ಸೈಕೋಲಾಜಿಕಲ್ ಲೆವೆಲ್. ಸಿ ಪ್ರೀವಿಯಸ್ ಡೇ ಲೋ, ಹೈ, ಕ್ಲೋಸಿಂಗ್ ಎಲ್ಲ ನೀವು ಈಸಿಲಿ ಮಾರ್ಕ್ ಮಾಡ್ಬೋದು. ಐ ಡೋಂಟ್ ಥಿಂಕ್ ಯು ಆ್ಯಕ್ಚುಲಿ ನೀಡ್ ಅ ಬಿಗರ್ ಎಕ್ಸ್ಪ್ಲನೇಷನ್ ಅಬೌಟ್ ಇಟ್. ಬಟ್ PSY ಲೆವೆಲ್ ಅಂದರೆ ಏನು ಮನೋಜ್ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಸಿ PSY ಲೆವೆಲ್ ತುಂಬ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ. ಈ ನಿಫ್ಟಿ ಏನು ಗೊತ್ತಾ, PSY ಲೆವೆಲ್ ಅಂದರೆ 24,000. ಓಕೆ, ಇಲ್ಲ ನಿಮಗೆ 24,500. ಓಕೆನಾ, ಇಲ್ಲ ನಿಮಗೆ 25,000. ಓಕೆನಾ, ಆ ಥರ ಯಾವುದಾದ್ರು ನಿಮಗೆ ಲೆವೆಲ್ಸ್ ಇರುತ್ತಲ್ಲ, ಲೈಕ್ ರೌಂಡ್ ನಂಬರ್ಸ್ ಇರುತ್ತಲ್ಲ. ನಿಮಗೆ ರೌಂಡ್ ನಂಬರ್ಸ್ ಅಂದರೆ 24,100 ಆಗಲ್ಲ. ಓಕೆನಾ, 24,000, 24,500, 25,000, 26,000, 26,500, 21,000, 20,000. ಸೊ ಈ ಥರ ಲೆವೆಲ್ಸ್ ಏನಿದೆ ಇಲ್ಲಿ ನಮ್ಮದು ಜಾಸ್ತಿ ರೈಟರ್ಸ್ ಕೂತಿರ್ತಾರೆ. ರೈಟರ್ಸ್ ಅಂದರೆ ಸೆಲ್ಲರ್ಸ್. ಓಕೆನಾ, ಸೊ ಈ ರೇಂಜಸಲ್ಲಿ ಏನು ಗೊತ್ತಾ ನಿಮಗೆ ಅಂದರೆ ತುಂಬ ಅಂದರೆ ಸ್ವಲ್ಪ ನಿಮಗೆ ಲಾಟ್ ಆಫ್ ರೈಟರ್ಸ್ ಇರೋದ್ರಿಂದ ನಿಮಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ಈ ಲೆವೆಲ್ ಬ್ರೇಕ್ ಆದಾಗ ಟ್ರೇಡ್ ತೊಗೊತಾರೆ. ಜಸ್ಟ್ ಅಂಡರ್ಸ್ಟ್ಯಾಂಡ್, ಈ ಲೆವೆಲ್ ಬ್ರೇಕ್ ಆಗಬೇಕಂದ್ರೆ ನಿಮಗೆ ತುಂಬ ಅಂದರೆ ತುಂಬ ಕಷ್ಟ. ಆ್ಯಂಡ್ ಬ್ರೇಕ್ಔಟ್ ಆದರೂ ಎಷ್ಟೊಂದು ಸತಿ ಟ್ರ್ಯಾಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ PSY ಲೆವೆಲ್ ಏನಿದೆ ಇದನ್ನು ನೀವು ಕನ್ಸಿಡರ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಟೈಮ್ ನಿಫ್ಟಿಲಿ ಟ್ರೇಡ್ ಮಾಡಿದಾಗ 24,000, 24,500, 25,000, 25,500 ಆ ಥರ ಲೆವೆಲ್ಸ್ನ ತುಂಬ ಸ್ವಲ್ಪ ಯೋಚನೆ ಮಾಡಿ ನೀವು ಡ್ರಾ ಮಾಡಿಟ್ಟಿರಿ. ಅದನ್ನು ಬ್ರೇಕ್ಔಟ್ ಆದಾಗ ಒಳ್ಳೆ ಮೂವ್ಮೆಂಟ್ ಕೂಡ ಕಾಣಿಸುತ್ತೆ. ಬಟ್ ಆ ಬ್ರೇಕ್ಔಟ್ ಸಸ್ಟೇನ್ ಆಗಬೇಕು ನೀಟಾಗಿ, ಇಲ್ಲ ಅಲ್ಲಿಂದ ಪ್ರೈಸ್ ಬೌನ್ಸ್ ಆಗೋ ಚಾನ್ಸಸ್ ಏನಿದೆಯಲ್ಲ ಅದು ತುಂಬ ಜಾಸ್ತಿ ಆಗೋಗುತ್ತೆ. ಬಟ್ ಫಾರ್ ಎನ್ ಎಕ್ಸಾಂಪಲ್ 24,000 ಲೆವೆಲ್ ಏನಿದೆಯಲ್ಲ ಅದನ್ನು ಎಷ್ಟೊಂದು ಸತಿ ಪ್ರೈಸು ಹಿಟ್ ಆಗಿದೆ ಅಂದರೆ ದ್ಯಾಟ್ ಮೀನ್ಸ್ ಅದು ಎಷ್ಟು ಸತಿ ಹಿಟ್ ಆಗಿದೋ ಅಷ್ಟು ಸತಿ ಅದನ್ನು ಅಲ್ಲಿ ವೀಕ್ ಆಗ್ತಾ ಬರ್ತಿದೆ ಆ ರೆಸಿಸ್ಟೆನ್ಸ್ ಅಂತ. ಎಷ್ಟು ಸತಿ ವೀಕ್ ಆಗುತ್ತೋ ಆವಾಗ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ನಿಮಗೆ ಅಬ್ಸರ್ವ್ ಕೂಡ ಮಾಡಬೇಕು ಮಾರ್ಕೆಟ್ ಎಷ್ಟು ಸತಿ ಹಿಟ್ ಆಗಿದೆ, ಏನು ಕತೆ ಎಲ್ಲ ಡೀಟೇಲ್ ಆಗಿ ನೀವು ನೋಡಬೇಕಾಗುತ್ತೆ. ಸೊ ವಿಡಿಯೋದು ಲಾಸ್ಟ್ ಆ್ಯಂಡ್ ಫೈನಲ್ ಸೆಗ್ಮೆಂಟ್ಗೆ ನಾವಿಲ್ಲಿ ಬಂದಿದ್ದೀವಿ. ಬೋನಸ್ ಟಿಪ್, ನಾನು ನಿಮಗೆ ಬೋನಸ್ ಟಿಪ್ ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ದಿಸ್ ಇಸ್ ದ ಬೋನಸ್ ಟಿಪ್. ನೋಡಿ, ಇಲ್ಲಿ ನಿಮಗೆ ಯಾವುದಾದ್ರು ಪ್ಯಾರಲಲ್ ಚಾನಲ್ ಕಾಣಿಸುತ್ತಲ್ಲ ಅದ್ರ ಜೊತೆ ನಿಮಗೆ ಸಪೋರ್ಟ್ದು ಕೂಡ ಕನ್ಫರ್ಮೇಷನ್ ಇದ್ದರೆ ಈ ರೀಜನ್ ಏನಾಗುತ್ತೆ, ಈ ಲೆವೆಲ್ ಏನಾಗುತ್ತೆ, ತುಂಬ ಸ್ಟ್ರಾಂಗ್ ಆಗೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಮೇಲೋಯ್ತು ಕೆಳಗಡೆ ಬಂತು, ಮೇಲೋಯ್ತು ಕೆಳಗಡೆ ಬಂತು, ಮೇಲೋಯ್ತು. ಸೊ ಇಲ್ಲೇನಾಗುತ್ತೋ ಇಲ್ಲಿ ಒಂದು ಸ್ಟ್ರಾಂಗ್ ನಮಗೆ ರೆಸಿಸ್ಟೆನ್ಸ್ನ ಇಲ್ಲಿ ನಮಗೆ ಕಾಣಿಸ್ತಿದೆ. ಆ್ಯಂಡ್ ಮಾರ್ಕೆಟ್ ಮೇಲೆ ಹೋದಾಗ ಸಸ್ಟೈನ್ ಸರಿಗಾಗಲಿಲ್ಲ ಆ್ಯಂಡ್ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂತು.
ಆಮೇಲೆ ಇಲ್ಲೇ ನಮಗೊಂದು ಕನ್ಫರ್ಮೇಷನ್ ಏನಿದೆ, ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಿದ್ದಿದೆ ಅಂದಾಗ ಇಲ್ಲಿ ನಮ್ಮದೊಂದು ಸಪೋರ್ಟ್ ಕೂಡ ಕಾಣಿಸಿದೆ ಇಲ್ಲಿ ಈ ಲೆವೆಲು. ಸೊ ಮಾರ್ಕೆಟ್ ನಮಗೇನು ಗೊತ್ತು, ಮಾರ್ಕೆಟ್ ಆಬ್ವಿಯಸ್ಲಿ ಈ ಲೆವೆಲ್ವರೆಗೂ ಬಂದೇ ಬರುತ್ತೆ ಅಂತ ಗೊತ್ತು. ಸೊ ಈ ಲೆವೆಲಿಂದ ಈ ಲೆವೆಲ್ಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ನೀವೊಂದು ಕ್ವಿಕ್ ಸ್ಕ್ಯಾಲ್ಪ್ನ ಮಾಡಿ ಪ್ರಾಫಿಟ್ನ ಮಾಡಬಹುದು. ಸೊ ಈ ಥರ ನಿಮ್ಮದು ಕಾಂಬಿನೇಷನಲ್ಲಿ ಮಾಡಿದಾಗ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬ್ರೇಕ್ಔಟ್ ಆದಾಗ ಇಲ್ಲೊಂದು ರೆಸಿಸ್ಟೆನ್ಸ್ ಏನಿದೆ ಅಲ್ಲ, ಇದು ಬ್ರೇಕ್ಔಟ್ ಆದಾಗ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಮಾರ್ಕೆಟ್ ಏನಾಯಿತು, ಮಾರ್ಕೆಟ್ ಇಲ್ಲಿ ತನಕ ಹೋಯಿತು. ಸೊ ನಮಗೆ ಇಲ್ಲಿ ಪ್ಯಾರಲಲ್ ಚಾನಲ್ ಇಲ್ಲಿದೆ ಅಂತ ನಮಗೆ ಗೊತ್ತಾಯಿತು. ಸೊ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತೆ ಅಂತ ಗೊತ್ತಾಯ್ತು, ನಮಗೆ ಇಲ್ಲಿವರೆಗೂ ಬರುತ್ತೆ ಅಂತ ಗೊತ್ತಾಯಿತು. ಸೊ ನಾವು ಇಲ್ಲಿ ಆಸ್ ಸೂನ್ ಆಸ್ ಇಲ್ಲಿ ಬ್ರೇಕ್ಔಟ್ ಆಗಿದಾಗ ನಮ್ಮದು ಇಲ್ಲಿವರೆಗೂ ಟಾರ್ಗೆಟ್ ಸೆಟ್ ಆಗೋಗಿತ್ತು ನಮ್ದು. ಸೊ ನಮ್ಮದು ಎಂಟ್ರಿ ಇಲ್ಲಾಗೋಯ್ತು, ಟಾರ್ಗೆಟ್ ಇಲ್ಲಾಗೋಯ್ತು. ಆ್ಯಂಡ್ ನಮಗೆ ಇಲ್ಲಿ ಬ್ರೇಕ್ ಡೌನ್ ಆದಾಗ ಇಲ್ಲಿ ಏನಾಯಿತು, ಇಲ್ಲೊಂದು ಸಪೋರ್ಟ್ ಇದೆ ಅಂತ ಗೊತ್ತಾಯಿತು. ಸೊ ಇಲ್ಲೊಂದು ನಮಗೆ ಐಡಿಯಾ ಗೊತ್ತಾಗುತ್ತೆ, ನಮಗೆ ಎಕ್ಸಿಟಲ್ಲಿ ತೊಗೊಬೇಕು, ಟ್ರೇಡಲ್ಲಿ ತೊಗೊಬೇಕು ಅಂತ. ಸೊ ಇಫ್ ಯು ಹ್ಯಾವ್ ಅ ಕಾಂಬಿನೇಷನ್ ಆಫ್ ಸಪೋರ್ಟ್, ರೆಸಿಸ್ಟೆನ್ಸ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್, ಪ್ಲೀಸ್ ಯೂಸ್ ಇಟ್. ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ರೈಟ್, ಸೊ ಗೈಸ್ ಇದೇ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಇಲ್ಲಿ ನೀವು ನೋಡ್ಬೋದು ಒಂದು ಟ್ರೆಂಡ್ ಲೈನ್ ನಾವು ಇಲ್ಲಿ ಡ್ರಾ ಮಾಡಿದ್ದೀವಿ. ಮಾರ್ಕೆಟ್ ಏನಿತ್ತು, ಒಂದು ಡಿಸೆಂಡಿಂಗ್ ಟ್ರಯಾಂಗಲ್ ಕಾಣಿಸ್ತು. ಮಾರ್ಕೆಟ್ ಒಂದು ಕೆಳಗಡೆ ಬರ್ತಿರೋ ಒಂದು ಟ್ರೆಂಡ್ ಇದೆ, ಅಂದರೆ ಡೌನ್ ಟ್ರೆಂಡ್ ನಾವು ಇಲ್ಲಿ ಡ್ರಾ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ದು ಏನು ಕಾಣಿಸ್ತು, ಒಂದು ಸಪೋರ್ಟ್ ಇತ್ತು. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಎಷ್ಟೋ ಸತಿ ಬೌನ್ಸ್ ಆಗಿ ಮೇಲೋಗಕ್ಕೆ ಟ್ರೈ ಮಾಡಿದೆ. ಸೊ ಇಲ್ಲಿ ನಮ್ಗೆ ಏನು ಕನ್ಫರ್ಮೇಷನ್ ಆಯಿತು, ಇಲ್ಲಿ ಆ್ಯಸ್ ಸೂನ್ ಆಸ್ ನಮ್ದಿರೋ ಒಂದು ಬ್ರೇಕ್ಔಟ್ ಕಾಣಿಸಿದಾಗ ಏನಾಯಿತು, ನಮಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಮಗೊಂದು ಐಡಿಯಾ ಗೊತ್ತಾಯಿತು. ನಾವು ಇಲ್ಲಿವರೆಗೂ ವೆಯ್ಟ್ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಸೊ ಆ್ಯಸ್ ಸೂನ್ ಆಸ್ ಇಲ್ಲಿ ಬ್ರೇಕ್ಔಟ್ ಆಯಿತು, ನಮಗೇನು ಗೊತ್ತಾಯ್ತು, ಇಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಒಂದು ನಮ್ಗೆ ಐಡಿಯಾ ಗೊತ್ತಾಯಿತು. ಸೊ ಮಾರ್ಕೆಟ್ ಆಬ್ವಿಯಸ್ಲಿ ಮೇಲೆ ಹೋಗಿದೆ, ಇಲ್ಲಿವರೆಗೂ ಹೋಗಿದೆ. ಆ್ಯಂಡ್ ಆಲ್ಮೋಸ್ಟ್ ಚೂರು ಕನ್ಸಾಲಿಡೇಟ್ ಆಗ್ತದೆ, ಮತ್ತೆ ಚೂರು ಮೇಲೆ ಹೋಗಿದೆ. ಸೊ ಆಲ್ಮೋಸ್ಟ್ ನಮಗೆ ಎಂಟ್ರಿ ಪ್ರೈಸ್ ಅಂದರೆ ನಾಟ್ ಎಂಟ್ರಿ ಪ್ರೈಸ್, ಇಲ್ಲಿಂದ ಹೈ ಏನಿದೆ ನಮ್ಮದು ಟ್ರಯಾಂಗಲ್ದು, ಅಲ್ಲಿವರೆಗೂ ನಮ್ಮದು ಟಾರ್ಗೆಟ್ ಕೂಡ ಇಲ್ಲಿ ಬಂದಿದೆ. ಸೊ ಎಂಟ್ರಿ ಇಲ್ಲಿ, ನಮ್ದು ಆಲ್ಮೋಸ್ಟ್ ಎಕ್ಸಿಟ್ ಇಲ್ಲಿ. ದಿಸ್ ಇಸ್ ಆಲ್ಮೋಸ್ಟ್ ಮೋರ್ ದೆನ್ 120 ಪಾಯಿಂಟ್ಸ್, 80 ಪಾಯಿಂಟ್ಸ್. ಸೊ ಇಲ್ಲಿ ನಿಮಗೆ ಅರ್ಥ ಆಯ್ತಲ್ಲ. ಸೊ ನಿಮ್ಗೆ ಈ ಥರ ಕಾಂಬಿನೇಷನ್ನ ಯೂಸ್ ಮಾಡಿದೆ ಇಲ್ಲಿ ಸ್ವಲ್ಪ ನಿಮಗೆ ಹೆಲ್ಪ್ ಕೂಡ ಜಾಸ್ತಿ ಆಗುತ್ತೆ. ಸೊ ಗೈಸ್ ನಿಮಗೇನೋ ಒಳ್ಳೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾ, ಡಿಸ್ಕ್ರಿಪ್ಷನಲ್ಲಿ ನಂದೊಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ವೆಲ್ತಿ ಆ್ಯಪ್ನ ಡೌನ್ಲೋಡ್ ಮಾಡಿ. ಓಕೆನಾ, ಇಟ್ ಈಸ್ ಅ ವೆರಿ ಗುಡ್ ಆ್ಯಪ್. ನೀವು ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಕೂಡ, ಇಫ್ ಯು ಡೂ ಟ್ರೇಡಿಂಗ್ ಅಟ್ ವೆರಿ ಲೋ ಕ್ವಾಂಟಿಟಿ, ನಿಮಗೆ ಬ್ರೋಕರೇಜ್ ಬರೀ ₹5. ನಾನು ನಿಮ್ಗೆ ಹೇಳ್ತೀನಿ, ಬೇರೆ ಕಡೆ ಎಲ್ಲ ₹20 ಬೈಯಿಂಗ್ಗೆ, ₹20 ಸೆಲ್ಲಿಂಗ್ಗೆ. ಅಕಸ್ಮಾತ್ ನೀವೇನೋ ಒಂದು 5 ಟ್ರೇಡ್ ತೊಗೊಂಡ್ರೆ ನಿಮ್ದು ₹500 ಹೊಟ್ಟೋಗುತ್ತೆ ಬಾಸ್. ನಿಮ್ಮದು ಸೀರಿಯಸ್ಲಿ ₹500 ಹೊಟ್ಟೋಗುತ್ತೆ. ₹500. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಗುಡ್ ಆ್ಯಪ್. ಎಲ್ಲ ಥರ ಲೈಸೆನ್ಸಸ್ ಅವ್ರದ್ದು ಇದೆ. ಆ್ಯಂಡ್ ಇಟ್ ಈಸ್ ಸೆಬಿ ರಿಜಿಸ್ಟರ್ಡ್ ಬಿಕಾಸ್ ಇಟ್ ಈಸ್ ಅ ಬ್ರೋಕರ್. ಆಲ್ ರೈಟ್, ಸೊ ಗೈಸ್ ನಮಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ರೈಟ್ ನೌ ಐ ಆಮ್ ಹ್ಯಾವಿಂಗ್ 7480 ಫಾಲೋವರ್ಸ್. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಗೋ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ರೈಟ್ now.